ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ನೋಡಿ, ಯಾವಾಗ್ಲೂ ನಿಮ್ಗೆ ಸದಾ ಒಂದು ವ್ಯಕ್ತಿಯ ಬಗ್ಗೆ ಯೋಚನೆ ಬರ್ತಾ ಇರತ್ತಾ? ಯಾವಾಗ್ಲೂ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ? ಅಥವಾ ಕಾನ್ಸ್ಟೆಂಟ್ ಆಗಿ ಥಿಂಕ್ ಮಾಡ್ತಾ ಇರ್ತೀರಾ? ಎಷ್ಟೇ ಮರಿಬೇಕು ಅಂತ ಹೇಳಿದ್ರು ಮರೆಯಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ, ಅಥವಾ ಎಷ್ಟೇ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಹೇಳಿದ್ರು ಪದೇ ಪದೇ ಆ ವ್ಯಕ್ತಿಯ ನೆನಪಾಗ್ತಿದೆ ಅಂತ ಹೇಳಿದ್ರೆ, ಇದು ಮುಖ್ಯ ಕಾರಣ. ಏನಪ್ಪಾ ಅಂತ ಹೇಳಿದ್ರೆ, ಆ ವ್ಯಕ್ತಿಯಿಂದ ನಿಮ್ಗೇನೋ ಒಂದು ಸಿಗ್ತಾ ಇದೆ ಅಂತ. ಕೆಲವು ಸತಿ ನಮ್ಗೆ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಆ ಅಟೆನ್ಷನ್ ಬೇಕಾಗಿರುತ್ತೆ, ಆ ಮಾತು ಬೇಕಾಗಿರುತ್ತೆ, ಆ ನಗು ಬೇಕಾಗಿರುತ್ತೆ, ಆ ಕನೆಕ್ಷನ್ ಬೇಕಾಗತ್ತೆ. ಆಲ್ ಆಫ್ ಸಡನ್ ಆ ವ್ಯಕ್ತಿ ಇಲ್ಲ ಅಂತಂದ ಕೂಡ್ಲೆ ನಮ್ಗೆ ಒಂದು ಡಿಸ್ಕನೆಕ್ಷನ್ ಸ್ಟಾರ್ಟ್ ಆಗತ್ತೆ. ನಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಕುಗ್ದಂಗ್ ಆಗತ್ತೆ. ನಮ್ಗೆ ಈ ಜೀವನನೇ ಬೇಡಪ್ಪ ಅನ್ನೋ ಅಷ್ಟ್ರ ಮಟ್ಟಿಗೆ ರೋಸೆತ್ತೋಗತ್ತೆ. ಹೇಗಾದ್ರೂ ಮಾಡಿ ಆ ವ್ಯಕ್ತಿ ಹತ್ರ ಬೇಲಾಡಿ ಆದ್ರೂ ವಾಪಸ್ ಕರ್ಸ್ಬೇಕು ಅನ್ಸುತ್ತೆ. ಇಲ್ಲ ಅಂತ ಹೇಳಿದ್ರೆ ಪದೇ ಪದೇ ಅವರಿಗೆ ಫೋನ್ ಮಾಡ್ತಾ ಇರೋಣ, ಅವ್ರನ್ನ ಏನ್ ಮಾಡ್ತಾ ಇದಾರೆ ಆ ಫೇಸ್ಬುಕ್ ಹೋಗಿ ನೋಡೋದಾಗಿರ್ಬೋದು, ಇನ್ಸ್ಟಾಗ್ರಾಮ್ ಹೋಗಿ ನೋಡೋದಾಗಿರ್ಬೋದು, ಸ್ಟಾಕ್ ಮಾಡೋದಾಗಿರ್ಬೋದು, ಅಥವಾ ಅವ್ರ ಬಗ್ಗೆ ಬೇರೆ ಫ್ರೆಂಡ್ಸ್ ಹತ್ರ ವಿಚಾರಿಸೋದು, ಹೀಗೆಲ್ಲ ಮಾಡ್ತಾ ಇರ್ತೀವಿ. ಇದು ಎಲ್ರೂ ಮಾಡ್ತಕ್ಕಂತಹ ತಪ್ಪು. ಯಾಕಂತ ಹೇಳಿದ್ರೆ ಇದು ಮನುಷ್ಯನ ಭಾವನೆ. ನಮ್ಗೆಲ್ಲರಿಗೂ ಯಾವಾಗ ಆ ವ್ಯಕ್ತಿಯನ್ನ ನಾವ್ ಏನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಆತ ಅಥವಾ ಆಕೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಅವರನ್ನ ಊಹಿಸ್ಕೊತಾ ಇರ್ತೀವಿ. ಅವ್ರು ಹೇಗಿರ್ತಾರೋ ಹಾಗೆ ಅವರನ್ನ ಅಕ್ಸೆಪ್ಟ್ ಮಾಡ್ತಾ ಇರಲ್ಲ. ಹಾಗಾಗಿ ನಮ್ಗೆ ಈ ಒಂದು ಇಮ್ಯಾಜಿನೇಷನ್ ಲೋಕದಲ್ಲೇ ಇರ್ತೀವಿ. ಎಲ್ಲಾದ್ರೂ ಒಂಚೂರು ಅಟೆನ್ಷನ್ ಸಿಕ್ಕಿದ್ರೆ, ಎಲ್ಲಾದ್ರೂ ಒಂಚೂರು ಅಫೆಕ್ಷನ್ ಸಿಕ್ಕಿದ್ರೆ ನಾವೇನ್ ಮಾಡ್ತೀವಪ್ಪ, ನಂಗೆ ಸ್ವರ್ಗನೇ ಸಿಕ್ತಂಗಾಯ್ತು, ಅವ್ರು ಮಾತಾಡ್ತಿದ್ದಾರೆ, ನನ್ ಜೊತೆ ಅಫೆಕ್ಷನ್ ಆಗಿ ಮಾತಾಡ್ತಿದ್ದಾರೆ, ಒಂದ್ ವಾರ ಹಿಂದೆ ಕಾಲ್ ಮಾಡಿದ್ರು ಅಂತ ಹೇಳಿ ಅದೇ ಗುನ್ಗಲ್ಲಿ ನೆನ್ಸ್ಕೊಂಡಿರ್ತೀವಿ. ಆದ್ರೆ ನೀವ್ ಇಲ್ಲಿ ಮಾಡ್ತಾ ಇರೋ ತಪ್ಪೇನು ಗೊತ್ತಾ? ಪ್ರೀತಿ ಅನ್ನೋದು ಎಕ್ಸೆಸ್ ಫ್ಲೋ ಅಲ್ಲಿ ಬರ್ಬೇಕು ಅಂತ ಹೇಳಿದ್ರೆ ರೆಸಿಪ್ರೊಕೇಶನ್ ಅನ್ನೋದಿರ್ಬೇಕು. ಯಾವತ್ತು ಪ್ರೀತಿ ಚೂರ್ ಚೂರ್ ಕೊಡೋದು, ಬ್ರೆಡ್ ಕ್ರಂಪಿಂಗ್ಸ್ ಅಂತ ನಾವು ಸೈಕಾಲಜಿಲಿ ಕರಿತೀವಿ. ಎಲ್ಲೋ ಒಂಚೂರ್ ಬಂದ್ ಪ್ರೀತಿ ತೋರಿಸೋದು, ಮತ್ತೆ ಒಂದ್ ವಾರ ಹತ್ರ ಕೂಡ ಅದ್ರ ಸುಳುವೇ ಇರಲ್ಲ. ಆದ್ರೆ ನಿಮ್ಗೆ ಯಾವಾಗ್ಲೂ ಅಟೆನ್ಷನ್ ಕೊಡೋರು ಬೇಕಾಗಿರುತ್ತೆ, ಅಫೆಕ್ಷನ್ ಕೊಡೋರು ಬೇಕಾಗಿರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಬಗ್ಗೆ ಕೇರ್ ಮಾಡುವಂತ ವ್ಯಕ್ತಿ ಬೇಕು ಹೊರತು ನಿಮ್ಗೆ ಈ ಇನ್ಸೆಕ್ಯೂರಿಟಿ ಕ್ರಿಯೇಟ್ ಮಾಡೋದು, ಅಥವಾ ನಾನು ಅವ್ರ ಜೀವನದಲ್ಲಿ ಎಲ್ಲಿ ಇದೀನಪ್ಪ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಾಗಿರ್ಬೋದು. ಅಂತಹ ಒಂದು ಇನ್ಸ್ಟೆಬಿಲಿಟಿ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಖಂಡಿತವಾಗ್ಲೂ ನೀವು ಮೆಂಟಲ್ ಹೆಲ್ತ್ ಇಶ್ಯೂಸ್ಗೆ ಒಳಗಾಗ್ತೀರಾ. ಯಾಕಂತ ಹೇಳಿದ್ರೆ ಒಂದು ಆಂಗ್ಸೈಟಿನೇ ತಗೊಳ್ಳಿ. ಯಾಕೆ ಮನುಷ್ಯನಿಗೆ ಆಂಗ್ಸೈಟಿ ಬರುತ್ತಪ್ಪ ಅಂತ ಹೇಳಿದ್ರೆ ಎಲ್ಲಿ ಅನ್ಸರ್ಟನಿಟಿ ಇರುತ್ತೆ, ಎಲ್ಲಿ ಮತ್ತೆ ಡಿಪ್ರೆಷನ್ ಯಾಕೆ ಆಗತ್ತೆ ಅಂತ ಹೇಳಿದ್ರೆ ಆ ಇನ್ಕನ್ಸಿಸ್ಟೆನ್ಸ್ ಬಿಹೇವಿಯರ್ ಇದೆಯಲ್ಲ ಇದರಿಂದ. ಹಾಗಾಗಿ ನಿಮ್ಗೆ ನೀವೊಂದು ಫೇವರ್ ಮಾಡ್ಕೊಳ್ಳಿ. ಏನಪ್ಪಾ ಅಂತ ಹೇಳಿದ್ರೆ ಇಂಥ ಗುಂಗಿಂದ ಆಚೆ ಬಂದ್ಬಿಡಿ. ಆ ವ್ಯಕ್ತಿ ಹೇಗಿದಾರೋ ಹಾಗೆ ಅಕ್ಸೆಪ್ಟ್ ಮಾಡ್ತಾ ಹೋಗಿ ಹೊರತು ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋ ರೀತಿ ಆ ವ್ಯಕ್ತಿ ಇಲ್ಲ ಅನ್ನೋ ಸತ್ಯವನ್ನ ಅರ್ಥ ಮಾಡ್ಕೊತಾ ಹೋಗಿ. ಒಂಚೂರು ಮಾತಾಡ್ತಾರೆ, ಒಂಚೂರು ನಗ್ತಾರೆ, ಎಲ್ಲೋ ಒಂದ್ ವಾರ ಮಾತಾಡ್ತಾರೆ, ಇನ್ನೊಂದ್ ವಾರ ಮಾತಾಡಲ್ಲ ಅಂತ ಹೇಳಿದ್ರೆ ನಿಮ್ಗೆ ಈ ಇನ್ಕನ್ಸಿಸ್ಟೆನ್ಸಿ ಬೇಕಾಗಿಲ್ಲ. ನಿಮ್ಗೆ ಕಂಪ್ಲೀಟ್ ಅಟೆನ್ಷನ್ ಕೊಡೋರು, ಕಂಪ್ಲೀಟ್ ಲವ್ ಕೊಡೋರು, ಬೆಳಗ್ಗೆ ಆದ್ರೆ ನೀನ್ ಹೇಗಿದ್ಯಾ ಅಂತ ಕೇಳೋರ್ ಬೇಕು ಹೊರತು ಇವತ್ ಮಾತಾಡೋದು ಒಂದ್ ವಾರ ಮಾತಾಡದೇ ಇರೋದು, ಅಥವಾ ನಿಮ್ಮ ಟೈಮನ್ನ ರೆಸ್ಪೆಕ್ಟ್ ಮಾಡದೇ ಇರೋರು, ನಿಮ್ಮ ಭಾವನೆಗೆ ಬೆಲೆ ಕೊಡದೇ ಇದ್ರೆ ಖಂಡಿತವಾಗ್ಲೂ ಅಲ್ಲಿ ಹೋಗಿ ಪ್ರೀತಿಗೆ ಅಂಗ್ಲಾಚಿ ಬೇಡ್ಬೇಡಿ. ಪ್ರೀತಿ ಅನ್ನೋದು ತುಂಬಾ ಅತಿ ಅಮೂಲ್ಯವಾದ ಒಂದು ವಸ್ತು. ಅದು ಎಲ್ಲೂ ಹುಡುಕ್ಬೇಕಾಗಿಲ್ಲ, ಎಲ್ಲಪ್ಪ ಇದೆ ಅಂತ ಹೇಳಿದ್ರೆ ನಿಮ್ಮಲ್ಲೇ ಇದೆ. ನೀವು ಆ ವ್ಯಕ್ತಿ ಹತ್ರ ಯಾಕೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಪ್ರೀತಿ ಹುಡ್ಕೊಂಡು. ಯಾಕಂತ ಹೇಳಿದ್ರೆ ನೋಡಿ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಅಲಾವುದ್ದೀನ್ ಲ್ಯಾಂಪು ಏನ್ ಕೇಳಿದ್ರು ಕೊಡ್ತಾ ಇತ್ತಂತೆ, ಆದ್ರೆ ಪ್ರೀತಿಯನ್ನ ಕೊಡಕ್ ಆಗ್ತಾ ಇರ್ಲಿಲ್ಲಂತೆ. ಹೌದು, ಪ್ರೀತಿಯನ್ನ ನೀವು ಯಾವ್ದೇ ಮ್ಯಾನಿಪುಲೇಷನ್ ಮಾಡಿ ಅದು ಜಾಸ್ತಿ ದಿನ ಉಳಿಯಲ್ಲ. ಅಥವಾ ಎಷ್ಟೇ ನೀವು ಬಲವಂತವಾಗಿ, ಒಂದು ಮಾತ್ರ ನಿಜ ಹೇಳ್ತೀನಿ, ಪ್ರೀತಿಯನ್ನ ಭಿಕ್ಷೆ ಬೇಡ್ಬೇಡಿ ಅಂತ ಹೇಳ್ತೀನಿ. ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಗೆ ಆ ವ್ಯಕ್ತಿ ಯಾಕೆ ಇಷ್ಟ ಅನ್ನೋದನ್ನ ಒಂದು ಚೀಟಿಯಲ್ಲಿ ಬರೀತಾ ಶುರು ಮಾಡಿ. ಅವ್ರು ಕೊಡ್ತಕ್ಕಂಥ ಅಟೆನ್ಷನ್, ಕೇರ, ಅಥವಾ ಯಾವ ವಿಷಯಕ್ಕಾಗಿ ನಾನು ಆ ವ್ಯಕ್ತಿಯನ್ನ ಪ್ರೀತಿಸ್ತಾ ಇದ್ದೆ, ಯಾವ ವಿಷಯಕ್ಕಾಗಿ ಆ ವ್ಯಕ್ತಿ ನನಗೆ ಬೇಕು ಬೇಕು ಅಂತ ಅನ್ಸ್ತಾ ಇತ್ತು ಅನ್ನೋದನ್ನ ಬರಿತಾ ಹೋಗಿ. ಅದು ನಿಮ್ ಕೈಲೇ ನಿಮ್ಗಾಗಿ ನೀವು ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ ಅಂತ ಅನಲೈಸ್ ಮಾಡಿ. ಈಗ ಆ ವ್ಯಕ್ತಿ ನಿಮ್ಗೆ ಅಟೆನ್ಷನ್ ಕೊಡ್ತಾ ಇದ್ರು ಅಂತ ತಿಳ್ಕೊಳ್ಳಿ, ಹೊಗಳ್ತಾ ಇದ್ರು ಅಂತ ತಿಳ್ಕೊಳ್ಳಿ, ಅಥವಾ ಏನೋ ಒಂದು ಕೇರ್ ಕೊಡ್ತಾ ಇದ್ರೆ ಅಂತ, ಆ ಕೇರ್ ಅನ್ನ ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯನಾ? ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ, ಯಾವಾಗ ನೀವು ಆ ವ್ಯಕ್ತಿಯನ್ನ ಮಿಸ್ ಮಾಡ್ಕೋತೀರಾ, ಫೋನ್ ಮಾಡ್ಬೇಕು ಅಂತ ಅನ್ಸುತ್ತೆ, ತಕ್ಷಣನೇ ಎದ್ದು ಜಿಮ್ಗೆ ಹೋಗೋದಾಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಅನ್ನ ಮೀಟ್ ಮಾಡೋದಾಗಿರ್ಬೋದು, ಸೈಕ್ಲಿಂಗ್ ಮಾಡೋದಾಗಿರ್ಬೋದು, ಒಂದು ಹವ್ಯಾಸಕ್ಕೆ ಒಳ್ಳೆ ಹವ್ಯಾಸವನ್ನ ಬೆಳ್ಕೊಳ್ಳೋದಾಗಿರ್ಬೋದು, ಅಥವಾ ಜರ್ನಲಿಂಗ್ ಅಂತ ಹೇಳಿದ್ರೆ ಕೆಲವು ಸತಿ ಒಂದ್ಸತಿ ಹೇಳ್ಬೋದು, 2 ಸತಿ ಹೇಳ್ಬೋದು, ನಮ್ಮ ಫ್ರೆಂಡ್ಸ್ ಹತ್ರ ಪದೇ ಪದೇ ನಮ್ಮ ಬ್ರೇಕಪ್ ಬಗ್ಗೆ ಮಾತಾಡಕ್ ಆಗದೆ ಇರ್ಬೋದು. ಹಾಗಾಗಿ ಆ ವ್ಯಕ್ತಿಯ ಬಗ್ಗೆ ನಿಮ್ಗೆ ಏನ್ ಅನ್ಸ್ತಾ ಇದೆ ಅನ್ನೋದನ್ನ ಮಾಡ್ತಾ ಹೋಗಿ. ಪ್ರತಿ ಸತಿ ನಿಮ್ಗೆ ಅವ್ರು ಏನ್ ಮಾಡ್ತಾ ಇದಾರೆ, ಫೇಸ್ಬುಕ್ ಅಲ್ಲಿ ಹೋಗೋದಾಗ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗೋದಾಗ್ಲಿ, ಸ್ಟಾಕ್ ಮಾಡ್ಬೇಕು ಅನ್ಸ್ದಾಗ ತಕ್ಷಣ ಎಲ್ಲಾ ಅವರ ಪ್ರೊಫೈಲ್ಗಳನ್ನ ಬ್ಲಾಕ್ ಮಾಡ್ಬಿಡಿ. ಯಾಕಂತ ಹೇಳಿದ್ರೆ ಪ್ರತಿ ಸತಿ ಅವರ ಫೋಟೋ ನೋಡೋದಾಗಿರ್ಬೋದು,
ಆಗಿರ್ಬೋದು, ಅವ್ರು ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಅಂತ ನೋಡಿದ್ರೆ ನಿಮ್ಮ ಬ್ರೈನ್ ಅಲ್ಲೇ ನೀವು ಒಂದು ಕಥೆಯನ್ನ ಸೃಷ್ಟಿ ಮಾಡ್ತಾ ಹೋಗ್ತೀರಾ. ಹೀಗಿದ್ರೇನೋ, ಹಾಗಿದ್ರೇನೋ, ಹಾಗಿತ್ತೇನೋ, ಹೀಗಿತ್ತೇನೋ, ನನ್ ಜೊತೆ ಹೀಗಿರ್ತಿದ್ರು, ಹೀಗಾಗ್ತಿದ್ರು ಅಂತ. ಆದ್ರೆ ಆ ವ್ಯಕ್ತಿ ಏನ್ ಮಾಡ್ತಾ ಇದಾರೆ, ಅವ್ರ ಆಕ್ಷನ್ಸ್ ಅನ್ನ ನಾವು ಅಕ್ಸೆಪ್ಟ್ ಮಾಡ್ತಾ ಇರಲ್ಲ, ನಾವೇ ಒಂದು ಊಹಾಭಾವನದಲ್ಲಿ ಇರ್ತೀವಿ. ಹಾಗಾಗಿ ಅದರಿಂದ ಎಲ್ಲ ಆಚೆ ಬನ್ನಿ, ನಿಮ್ಮ ಘನತೆಯನ್ನ ನೀವು ಉಳಿಸ್ಕೊಳ್ಳಿ. ನೋಡಿ, ನಿಮ್ಮ ಜೀವನದಲ್ಲಿ ಇರ್ಬೇಕು ಅನ್ನೋರು ಇದ್ದೇ ಇರ್ತಾರೆ, ಹೋದವರು ವಾಪಸ್ ಬರ್ಲೇಬೇಕಂತಿದ್ರೆ ಬಂದೇ ಬರ್ತಾರೆ. ಅದಕ್ಕಾಗಿ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.